ಇಂದೂಧರ್ ನಿರೋಡಿಯವರ ಹತ್ರ ಹೋಗಿದ ಉದ್ದೇಶ ಏನು ಸಂಗೀತ ಗುರುಗಳದು ಅಂತ ಹೇಳಿ ಬಹಳ ಆಕರ್ಷಕನಾಗ್ಬಿಟ್ಟೆ. ಎರಡು ಗಾಯನ ಇತ್ತು ಮನೆಯಲ್ಲಿ, ತಬ್ಲಾಗಿ ಯಾಕೆ ನೀವು ಮಾರ್ಬೋದ್ರಿ ಅಂತ. ಯಾವ ಮಟ್ಟದಲ್ಲಿ ಹಾಡ್ತಿದ್ರಲ್ಲ ಅದು ನೋಡಿ ಪ್ರಾಬಬಲಿ ಮುಂಚೆನೆ ಅರ್ಥ ಆಗೋಯ್ತು ಅನ್ಸುತ್ತೆ. ದೇಶ ವಿದೇಶಗಳಲ್ಲಿ ಚೈನಾದಕ್ಕೂ ಹೋಗಿದ್ದೀರಿ, ಅಫ್ಘಾನಿಸ್ತಾನಕ್ಕೂ ಹೋಗಿದ್ದೀರಿ. ಕಾಬೂಲ್ ನಲ್ಲಿ 2 ಸಂಸ್ಥೆಯಲ್ಲಿ ಸಂಗೀತ ಪಾಠ ಮಾಡಲಿಕ್ಕೆ ನನ್ನನ್ನು ಕರೆದಿದ್ರು. ಮಿಸ್ಟ್ರಿ ಏನಂದ್ರೆ ನೀವು ಹಾರ್ಮೋನಿಯಂ ಹೇಗೆ ಬಂದ್ರಿ ಅಂತ. ಈಗ ನಾನು ನನ್ನ ಪಿಕ್ಚರ್ನ ಹಾಡಬೇಕು ಅಂತಂದ್ರೆ ನಾನು ಹಾರ್ಮೋನಿಯಂ ಜೊತೆಗೆ ಹಾಡಬೇಕು. ಮುಂದೆ ನಿಮ್ಮ ಯೋಜನೆಗಳೇನು ಸಂಗೀತದಲ್ಲಿ? ಮನೆಯಲ್ಲೇ ತಂದೆನೇ ಗುರುಗಳು, ಅವರು ಹಾಕೊಟ್ಟ ಮಾರ್ಗ ಅದರಲ್ಲಿ ಹೋದ್ರೆ ಸಹ. ತಾವು ಒಂದು 40 ದಿನಗಳ ಕಾಲ ರಿಯಾಜ್ ಮಾಡಿದ್ರಿ. ತುಂಬಾ ಎಮೋಷನಲ್ ಆಗುತ್ತೆ, ಸೈಕಲಾಜಿಕಲ್ ಬರುತ್ತೆ, ಒಂಥರ ಹುಚ್ಚಿಡ್ದಂಗೆ ಆಗುತ್ತೆ. ಬಹಳ ಸಂತೋಷ ಆಗ್ತಿರೋದು ನಿಮ್ಮ ಮಕ್ಕಳು ಎಲ್ಲ ಬಂದಿದ್ದಾರೆ. ಹೌದು ಹೌದು. ಓಂಕಾರು, ಕೇದಾರು, ನಿಮ್ಮ ಅಣ್ಣ ಅವ್ರ ಮಗ ಸಮೀರು. ಹೌದು. ಒಬ್ಬೊಬ್ಬರನ್ನ ಕರೆದು ಅವ್ರನ್ನೂ ಒಂದೊಂದು 2 ಪ್ರಶ್ನೆ ಕೇಳಬೇಕು ಅಂತ ಸರ್. ಖಂಡಿತ ಖಂಡಿತ ಮುಂದುವರ್ಸಿ, ನಾನು ಇಲ್ಲೇ ಓಂಕಾರ್, ವೆಲ್ಕಮ್ ಟು ದಿ ಶೋ. ನಮಸ್ಕಾರ. ಹೈ ನೋಟ್ಸ್. ಸಂತೋಷ ಆಯಿತು ನೀವು ಬಂದಿರೋದು ಇವತ್ತು. ಇತ್ತೀಚಿನ ವರ್ಷಗಳಲ್ಲಿ ಯುವ ಗಾಯಕನಾಗಿ ತಾವು ಬಹಳ ಹೆಸರು ಮಾಡ್ತಿದ್ದೀರಿ, ಗುರುಗಳಾಗಿ ಕೂಡ ಬಹಳ ಹೆಸರು ಮಾಡ್ತಿದ್ದೀರಿ. ಆಮೇಲೆ ಆ ಶಿಷ್ಯರಿಗೆಲ್ಲ ಒಂದು ವೇದಿಕೆಯನ್ನು ಕೂಡ ಕಲ್ಪಿಸ್ಕೊಡ್ತಾ ಇದ್ದೀರಿ, ಅದು ಬಹಳ ಸಂತೋಷದ ವಿಷಯ. ಪ್ರಾರಂಭದಲ್ಲಿ ನೀವು ನಿಮ್ಮ ತಂದೆಯವರು ಮತ್ತು ಮತಿಗೆಟ್ಟಿಯವರು ಮತ್ತು ನಿಮ್ಮ ತಂದೆಯವ್ರ ಗುರುಗಳು ಮಾಧವ್ ಗುಡಿ ಹತ್ರ ಕಲಿತು ನಿರೋಡಿ ಅವರ ಹತ್ರ, ಪಂಡಿತ್ ನಿರೋಡಿ ಅವರ ಹತ್ರ ಮೈಸೂರು ಇದ್ದೀರಿ. ನೀವು ಅಲ್ಲಿ ಯೂನಿವರ್ಸಿಟಿಲಿ ಕೂಡ ಏನೋ MA ಮಾಡಿದ್ದೇನೋ ಇದೆ ಅಲ್ಲ? ಹೌದು ಸರ್. ಅದು ಮೈಸೂರು ಯೂನಿವರ್ಸಿಟಿಲಿ KSGH ಯೂನಿವರ್ಸಿಟಿಯಲ್ಲಿ ಸ್ನಾತಕೋತ್ತರ ಪದವಿ ಮಾಡ್ಲಿಕ್ಕೆ ಹೋಗಿದ್ದೆ. ಗಂಗೂಬಾಯಿ ಹಾನಗಲ್ ಯೂನಿವರ್ಸಿಟಿ. ಆವಾಗ ಅಲ್ಲಿ ಯಾರಿದ್ರು ನಿಮಗೆ? ಸಂಗೀತ ಕಲಿಸಕ್ಕೆ ಅಲ್ಲಿ ಆಶ್ರಮದಿಂದ ಕೆಲವು ಗುರುಗಳು ಬರ್ತಿದ್ರು. ಆಮೇಲೆ ಹಣ್ಮಣ್ಣ ನಾಯಕ ದೊರೆಯವರು ವೈಸ್ ಚಾನ್ಸಲರ್ ಆಗಿದ್ದಾಗ ಅವರು ಸಂಗೀತ ಅವರು ಹೇಳ್ಕೊಡೋರು. ಇಂದೂಧರ್ ನಿರೋಡಿಯವರ ಹತ್ರ ಹೋಗಿದ ಉದ್ದೇಶ ಏನು? ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿಯವರು ಒಂದು ಹಿಂದೂಸ್ತಾನಿ ಪರಂಪರೆ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡ್ತಾಯಿದ್ರು. ಅದನ್ನು ಅಪ್ಪ ಡೈರೆಕ್ಟ್ ಮಾಡ್ತಾಯಿದ್ರು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಬೇರೆ ಬೇರೆ ಗೇಯ ಪ್ರಕಾರಗಳ ಹಾಡಲಿಕ್ಕೆ ಎಲ್ಲ ಹಿರಿಯ ಕಲಾವಿದರು ಕರ್ನಾಟಕದಾದ್ಯಂತ ಕರೆಸಿದ್ರು ಅಪ್ಪ. ಧ್ರುಪದ್ ಧಮಾರ್ ಡೆಮಾನ್ಸ್ಟ್ರೇಷನ್ ಮಾಡಲಿಕ್ಕೆ ಪಂಡಿತ್ ಇಂದೂಧರ್ ನಿರೋಡಿ ಗುರುಗಳು ಬಂದಿದ್ದರು. ಆವಾಗ ನಾನು ಎಲ್ಲರಿಗೂ ತಂಬೂರಿ ಮೀಟ್ತಾ ಕೂತಿದ್ದೆ. ಆವಾಗ ಅವ್ರಿಗೂ ಸಹ ನಾನು ತಂಬೂರಿ ಮೀಟಕ್ಕೆ ನನಗೆ ಅವಕಾಶ ಸಿಕ್ತು. ಅವ್ರ ಹಾಡು ಕೇಳಿ ನನಗೆ ಏನು ಸಂಗೀತ ಗುರುಗಳದು ಅಂತ ಹೇಳಿ ಬಹಳ ಆಕರ್ಷಕನಾಗ್ಬಿಟ್ಟೆ. ಆಮೇಲೆ ಅಪ್ಪನ ಕೇಳಿದೆ, ಅಪ್ಪ ನಾನು ಇವ್ರ ಹತ್ರ ಸಂಗೀತ ಕಲಿಬೇಕು, ದಯವಿಟ್ಟು ಕೇಳು ಗುರುಗಳನ್ನ ಅಂತ. ಹೌದಾ ನೀನು ಕಲಿಬೇಕಾ ಅಂದ ತಕ್ಷಣ ಅಲ್ಲೇ ಗುರುಗಳನ್ನ ಕೇಳಿದ್ವಿ. ಗುರುಗಳೇ ನನ್ನ ಮಗ ನಿಮ್ಮ ಹತ್ರ ಸಂಗೀತ ಕಲಿಬೇಕು. ಹೌದಾ? ನಯನ ಸಭಾಂಗಣದಲ್ಲಿ ರೆಕಾರ್ಡಿಂಗ್ ಮಾಡಿ ಅಲ್ಲೇ. ಹಾಂ ಹೌದಾ, ಯು ಕಮ್ ಥರ್ಸ್ಡೇ ಅಂತ ಅಷ್ಟೇ. ಅದು ಒಂದು ಕ್ಷಣ ಯೋಚನೆ ಮಾಡಲಿಲ್ಲ. ಸೊ ನಾವೆಲ್ಲರೂ ಗುರುವಾರ ಹೋದ್ವಿ. ಸುಮಾರು ಒಂದು 2 ವರ್ಷ ಧ್ರುಪದ್ ಧಮಾರ್ ಗಾಯನ ಅಭ್ಯಾಸ ಮಾಡಿದೆ, ಅವ್ರ ಹತ್ರ ಹೇಳಿಸ್ಕೊಂಡೆ. ಅದಾದಮೇಲೆ ಅವ್ರ ಖಯಾಲು ಭಾಳ ಸುಂದರವಾಗಿ ಹಾಡ್ತಾರೆ ಗುರುಗಳು. ಸೊ ಗ್ವಾಲಿಯರ್ ಘರಾನ ಮತ್ತು ಆಗ್ರಾ ಘರಾನ, ಮೇನ್ಲಿ ಆಗ್ರಾ ಘರಾನದ ಗಾಯನವನ್ನು ಹೇಳಿಕೊಟ್ರು. ಅದರ ವಿಶೇಷ ಆಗ್ರಾ ಘರಾನದ ಕೆಲವು ರಾಗಗಳು, ಆ ಘರಾನದಲ್ಲೇ ಹುಟ್ಟು ಬಂದಿರುವಂಥ ಕೆಲವು ರಾಗಗಳದ್ದು ವಿಶೇಷವಾಗಿ ಗುರುಗಳ ಹತ್ರ ನನಗೆ ಕಲಿಯೋ ಅವಕಾಶ ಸಿಕ್ತು. ಅದನ್ನು ಮೀರಿಯೂ ಕೂಡ ಅವ್ರಿಗೆ ನಾನು ಡಾಕ್ಟರ್ ನಾಗರಾಜ್ ಹವಲ್ದಾರ್ ಮಗ, ಅವನಿಗೆ ಕಿರಾನ ತಾಲೀಮಾಗಿದೆ, ಜೈಪುರ್ ಘರಾನೂ ತಾಲೀಮಾಗಿದೆ. ಘರಾನ ಅಂತ ಹೇಳ್ಕೊಡ್ಲೇ ಇಲ್ಲ ಗುರುಗಳು. ಆ ರಾಗದ ವ್ಯಾಕರಣ ಶಾಸ್ತ್ರ, ರಾಗ ಹೇಗೆ ಬರಬೇಕು, ರಾಗದಲ್ಲಿ ಸ್ವರ ಹೇಗೆ ಹಚ್ಚಬೇಕು, ಅದನ್ನು ಹೇಳಿಕೊಟ್ಟು ಎಷ್ಟೋ ಕೆಲವು ವಿಲಂಬಿತ ಕಾಂಪೋಸಿಷನ್ ತಿಲ್ವಾಡ ತಾಳದಲ್ಲಿ, ಜುಮ್ರಾ ತಾಳದಲ್ಲಿ, ಇದನ್ನು ನೀನು ಅನುಕೂಲ ಆದರೆ ಬೇರೆ ತಾಳದಲ್ಲೂ ಹಾಡ್ಬೋದಪ್ಪ ನೀನು, ನೋ ಪ್ರಾಬ್ಲಮ್
ಅಷ್ಟು ಓಪನ್ನೆಸ್ಸಿಂದ ನಿರೋಡಿ ಗುರುಗಳು ಹೇಳಿಕೊಟ್ರು. ಮೂಲತಃ ಅವರು ಹಾಡೋ ರೀತಿ, ಹಾಡೋ ಶೈಲಿ, ಅವ್ರ ವ್ಯಕ್ತಿತ್ವಕ್ಕೆ ನಾನು ತುಂಬ ಸೆಳೀತು ಅವರು ನನಗೆ. ಹೀಗಾಗಿ ಅವ್ರ ಹತ್ರ ಸಂಗೀತ ಕಲಿಗೆ ಹೋಗಿದ್ದು. ನಿಮ್ಮ ಮನೇಲಿ ನಿಮ್ಮ ತಂದೆಯವರೇ ಮೊದಲನೇ ಅಂದರೆ ವೃತ್ತಿಪರ ಸಂಗೀತಗಾರರಾಗಿ, ವೃತ್ತಿಪರ ಅಂತ ಹೇಳೋದು, ವೃತ್ತಿಪರತೆ ಅಂತ. ಸೊ ಆ ಜವಾಬ್ದಾರಿಯನ್ನು ನೀವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಾ. ಎಷ್ಟು ಕಷ್ಟ ಇದೆ, ಎಷ್ಟು ಸುಖ ಇದೆ, ಸುಲಭ ಇದೆ ಅಂತ ನನಗೆ ಗೊತ್ತು, ಇಲ್ಲ ಅಂತ. ಆದರೆ ನೀವು ಹೋಗ್ತಿರೋ ದಾರಿ ಸರಿ ಇದೆ. ನಾನು ಸುಮ್ಮನೆ ಕೇಳಿದೆ ಒಂದು, ಯಾಕೆಂದರೆ ಮುಂದುವರ್ಸ್ಕೊಂಡು ಹೋಗ್ಬೇಕಲ್ಲ. ಅದು ಗುರುಗಳಾಗಿ ಕೂಡ, ಆ್ಯಂಡ್ ಆಲ್ಸೋ ಆ್ಯಸ್ ಎ ಪರ್ಫಾರ್ಮರ್. ಆಮೇಲೆ ದೇಶ ವಿದೇಶಗಳಲ್ಲಿ ಚೈನಾದಕ್ಕೂ ಹೋಗಿದ್ದೀರಿ, ಅಫ್ಘಾನಿಸ್ತಾನಕ್ಕೂ ಹೋಗಿದ್ದೀರಿ ಅಂತ. ಅಫ್ಘಾನಿಸ್ತಾನಿಗೆ ಯಾವಾಗ ಹೋಗಿದ್ರಿ ಸರ್? ಅಫ್ಘಾನಿಸ್ತಾನ್ಗೆ 2009 ಇಸ್ವಿಯಲ್ಲಿ ಹೋಗಿದ್ದು. ಪಂಡಿತ್ ಸಮೀರ್ ಚಾಟರ್ಜಿ ಅಂತ ಬಹಳ ದೊಡ್ಡ ಕಲಾವಿದರು. ಅವರು ನ್ಯೂಯಾರ್ಕಲ್ಲಿ ಚಂದಾಯನ್ ಅಂತ ಒಂದು ಸಂಸ್ಥೆ ನಡೆಸ್ತಾರೆ. ಅಲ್ಲಿ ಅಪ್ಪಂದು ನಂದು ಸಂಗೀತ ಕಾರ್ಯಕ್ರಮ ಆಯೋಜನೆ ಮಾಡಿದರು. ಅವರು ಅಲ್ಲಿ ಸಂಗೀತ ಪ್ರಚಾರಕ್ಕೆ ಹೋಗ್ತಿದ್ದಾರೆ ಅಂತ ನನಗೆ ಗೊತ್ತಾಯಿತು. ಅವ್ರ ಹತ್ರ ಹೋಗಿ ವಿನಂತಿಸ್ಕೊಂಡೆ, ನನ್ನೂ ಕರ್ಕೊಂಡು ಹೋಗಿ, ನಾನು ಬರ್ತೀನಿ, ನನ್ನ ಕೈಲಾಗಿದ್ದು ನಾನು ಮಾಡ್ತೀನಿ ಅಂತ. ಅವರು ಹೌದೇನಪ್ಪ, ಅದಕ್ಕೆ ನಿಮ್ಮ ತಂದೆ ತಾಯಿ ಒಪ್ತಾರಾ ಅಂತ ಕೇಳಿದರು. ಇಲ್ಲ ಅಂತ. ಮತ್ತೇನು ಮಾಡ್ತೀವಿ, ಅವ್ರನ್ನ ಕೇಳೋದೇ ಇಲ್ಲ, ಬರ್ತೀನಿ ಅಂತ. ಸೊ ಹೀಗಾಗಿ ಎನಿವೆ ಅಪ್ಪ ಅಮ್ಮವನು ಒಪ್ಪಿಗೆ ಕೊಟ್ಟರು. ಅವ್ರ ಜೊತೆ ಹೋಗಿ ಕಾಬೂಲ್ನಲ್ಲಿ 2 ಸಂಸ್ಥೆಯಲ್ಲಿ ಸಂಗೀತ ಪಾಠ ಮಾಡಲಿಕ್ಕೆ ನಮ್ಮನ್ನು ಕರೆದಿದ್ರು. ಅನ್ಯಮ್, ಅಫ್ಘಾನಿಸ್ತಾನ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯೂಸಿಕ್, ಅಲ್ಲಿ ಒಂದು ಕಡೆ. ಇನ್ನೊಂದು ಕಾಬೂಲ್ ಯೂನಿವರ್ಸಿಟಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಸಂಗೀತದ ಮೇಷ್ಟ್ರುಗಳಿಗೆ ಎಲ್ಲರಿಗೂ ಸಂಗೀತ ಪಾಠ ಮಾಡಲಿಕ್ಕೆ ಕರೆದಿದ್ರು. ಸಂಗೀತ ಕಾರ್ಯಕ್ರಮಗಳು ಆಯೋಜನೆ ಮಾಡಿದರು. ಸೊ ಹೀಗಾಗಿ ಅಲ್ಲೂ ನಮ್ಮ ಸಂಗೀತ ಇದೆ ಅಲ್ಲ, ಹಿಂದೂಸ್ತಾನಿ. ಅದೇ ಸ್ವಲ್ಪ ಪರ್ಷಿಯನ್ ಇನ್ಫ್ಲೂಯೆನ್ಸ್ ಇದ್ದರೂ ಕೂಡ. ಹೌದು ಹೌದು. ಯಾಕೆಂದರೆ HS ಅನ್ಸೂಯ ಅಂತ ದೊಡ್ಡ ಹಾಡುಗಾರರಿದ್ದಾರೆ. ಅವರು ಯಜಮಾನರು UN ಕೆಲಸ ಮಾಡೋರು. ಅವರು ಅಲ್ಲಿದ್ದಾಗ ಅವರು ಹಿಂದೂಸ್ತಾನಿನ ಅಲ್ಲೇ ಕಲ್ತರಂತೆ. ಅಂದರೆ ಆಗ ವಾತಾವರಣ ಹಾಗಿತ್ತು. ಬಹುಶಃ ನೀವು ಹೋದಾಗ ತಿಳಿಯಾಗಿತ್ತೇನೋ, ತಾಲಿಬಾನ್ ಮುಗಿದಿತ್ತು. ಭಾಳ ದೊಡ್ಡ ಕಲೆಗಾರರಿದ್ದಂಥ ಈಗಲೂ ಇರ್ತಾರೆ ಪಾಪ, ಇಲ್ಲ ಅಂತ. ಆ ಸಂಗೀತನೂ ಇದೆ, ಈ ಸಂಗೀತನೂ ಇದೆ. ಸ್ವಲ್ಪ ಪಾಕಿಸ್ತಾನ್ ಬಾರ್ಡರ್ ಹತ್ರ ಇರೋದ್ರಿಂದ ತುಂಬಾ ಜನ ಇರಬಹುದು ಅಲ್ವಾ, ತಬಲಾ ನುಡಿಸೋರು ಇದ್ದಾರೆ ಸರ್, ಇದ್ದಾರೆ. ಹೆಚ್ಚಾಗಿ ರಬಾಬ್ ಇನ್ಸ್ಟ್ರೂಮೆಂಟ್ ಅಲ್ಲಿ. ರಬಾಬ್ ಸಂಗೀತ ಅಂತಂದ್ರೆ ಅದು ಆಲ್ಮೋಸ್ಟ್ ಅದಕ್ಕೆ ಈಕ್ವೇಟ್ ಆಗುತ್ತೆ ಅಲ್ಲಿ. ಹೌದು, ಹೆಚ್ಚಿನ ಅಂಶ ತಬಲಾಗಿನ್ನ ಹೆಚ್ಚಾಗಿ ದರ್ಬೂಕ, ಈ ತರ ಕೆಲವು ತಮಟೆ ಮಾದರಿ ವಾದ್ಯಗಳು, ಈ ತರ ತುಂಬಾ ಇದೆ. ಹೌದು. ಸೊ ಬೇರೆ ಬೇರೆ ಯಾವ ಯಾವ ದೇಶಗಳಿಗೆ ತಾವು ಪ್ರಯಾಣ ಮಾಡಿದ್ದೀರಾ ಅಂತ? ಸರ್, ಅಪ್ಪನ ಜೊತೆ ಅಮೆರಿಕ, ಇಂಗ್ಲೆಂಡು, ಕ್ಯಾನಡಾ, ಆಮೇಲೆ ಅಲ್ಲೆಲ್ಲ ಪ್ರಯಾಣ ಮಾಡಿದ್ದುಂಟು. ಆಮೇಲೆ ಚೈನಾ ಕೂಡ ಹೋಗಿ ಅಲ್ಲಿ ಸಂಗೀತಗಾರರ ಜೊತೆ ಒಡನಾಡಿ ನಮ್ಮ ಸಂಗೀತ ಅವ್ರಿಗೆ ಪರಿಚಯ ಮಾಡಿಸಿ, ಅವ್ರ ಸಂಗೀತ ನಾವು ಸ್ವಲ್ಪ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ ಅಲ್ಲೂ ಕೂಡ ಸಂಗೀತದ ಪ್ರಯಾಣ ಆಗಿದೆ. ಚೈನಾದಲ್ಲೂ ಸಂಗೀತ ಸ್ವಲ್ಪ ಅಂದರೆ ಅವ್ರಿಗೆ ನಮ್ಮ ಸಂಗೀತಕ್ಕೆ ನಮ್ಮ ಥರ ಇದೆ ಅನಿಸ್ಬೋದು, ನಮಗೆ ಅವ್ನು ನಮ್ಮ ಸಂಗೀತ ಅನಿಸ್ಬೋದು. ಸ್ವಲ್ಪ ಮೋಹನ ರಾಗದ ಸ್ವಲ್ಪ ಹೆಚ್ಚಾಗಿ ಅಲ್ಲಿ ಪೆಂಟಟಾನಿಕ್ ಸ್ಕೇಲ್, ಆಮೇಲೆ ವಿಚಿತ್ರವಾದ ವಾದ್ಯಗಳು ತುಂಬ ಇದೆ. ಹೌದು. ಮುಂದೆ ನಿಮ್ಮ ಯೋಜನೆಗಳೇನು ಸಂಗೀತದಲ್ಲಿ? ಅದೇ ಸರ್, ಮನೆಯಲ್ಲೇ ತಂದೆನೇ ಗುರುಗಳು, ಅವ್ರು ಹಾಕೊಟ್ಟ ಮಾರ್ಗ ಅದರಲ್ಲಿ ಹೋದರೆ ಸಾಕು. ಅವ್ರನ್ನ ಇಷ್ಟು ದಿವಸ ನಾವು ನೋಡ್ತಾ ಅವರು ಹೇಗೆ ಎಲ್ಲ ಮಾಡ್ತಾ ಬಂದಿದ್ದಾರೆ. ಸರ್, ನಮ್ಮ ತಂದೆಯವರಾಗಲಿ ನೀವಾಗಲಿ ನಿಮ್ಮ ಕಾಲದಲ್ಲಿ ನೀವೆಲ್ಲ ಪಟ್ಟಷ್ಟು ಕಷ್ಟಗಳು ನಮಗಿಲ್ಲ ಅಂತ ನನಗನ್ಸುತ್ತೆ. ನೀವು ಪಟ್ಟಷ್ಟು ಕಷ್ಟನೂ ನಾವು ಪಟ್ಟಿದೆವೋ ಇಲ್ಲೋ ಅಂತಲೂ ಕೆಲವು ಸಲ ನಾನು ಪ್ರಶ್ನೆ ಮಾಡ್ಕೊಳ್ತೀನಿ. ಆದರೆ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಬಂದುಬಿಡುತ್ತೆ ಸರ್. ಯಾಕಂದರೆ ನೀವೊಂದು ನೀವು ಎಲ್ಲ ಒಂದು ಬೆಂಚ್ ಮಾರ್ಕ್ ಸೆಟ್ ಮಾಡಿರ್ತೀರಿ ನಮಗೆ, ಅದಕ್ಕೆ ನಡ್ಕೊಳ್ಬೇಕು, ಅದ್ರ ಹತ್ರ ಹೋಗಬೇಕು ಅಂದ್ರೆ ನಾವು ಸಾಕಷ್ಟು ಅದಕ್ಕೆ ಪರಿಶ್ರಮ ಬೇಕಾಗತ್ತೆ. ಆದರೂ ಕೂಡ ಆ ಮಾರ್ಗದಲ್ಲಿ ಹೋಗೋದೇ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಪ್ಲಸ್ ಮಾರ್ಗದರ್ಶನ ಮಾಡೋಕ್ಕೆ ತಾವು ಯಾವಾಗಲೂ ಇರ್ತೀರಿ. ಆಮೇಲೆ ಇನ್ನೊಂದು ಬಹಳ ದೊಡ್ಡ ಚಾಲೆಂಜ್ ಏನು ಅಂತಂದರೆ, ನೀವೆಲ್ಲ ಈಗಲೂ ಕಲಿಸ್ತಾ ಇದ್ದೀರಿ, ಸಂಗೀತ ಪರ್ಫಾರ್ಮ್ ಮಾಡ್ತಿದ್ದೀರಿ. ಆದರೂ ನಮ್ಮ ಹತ್ರ ಯಾರು ಸಂಗೀತ ಕಲಿಯೋಕ್ಕೆ ಬರಬೇಕು ಅಥವಾ ನಮ್ಮ ಹಾಡು ಇಡಿಸ್ಬೇಕು ಅಂದರೆ ನಾವು ನಮ್ಮನ್ನು ಸಾಬೀತು ಮಾಡ್ಕೊಳ್ಳೇಬೇಕಾಗುತ್ತೆ. ಸುಮ್ಮನೆ ಯಾರೂ ಬರೋದಿಲ್ಲಲ್ಲ ಸರ್, ಯಾಕೆ ಬರ್ತಾರೆ? ಸೊ ದಟ್ ಐ ಫೀಲ್ ನಮಗೆ ಆ ಸಿನ್ಸಿಯಾರಿಟಿ ಇರಲೇಬೇಕು, ಆ ಕಮಿಟ್ಮೆಂಟ್ ಇರಲೇಬೇಕು. ಇದ್ದರೆ ಮಾತ್ರ ನಮಗೆ ಅದು ನಡೆಯೋದು. ಅದನ್ನು ಕೂಡ ನಾವು ನಿಮ್ಮಿಂದನೇ ಕಲ್ತಿರೋದು ಅಂತ
ಅಂದರೆ ಸಂಗೀತದಲ್ಲಿ ಕಮಿಟ್ಮೆಂಟು, ಡೈಲಿ ಸಾಧನೆ. ನಮ್ಮ ಕ್ಲೋಸ್ ಫ್ರೆಂಡ್ ಥರ ಅದು. ಒಂದು ದಿನಾನು ಹಲೋ ಅನ್ಬೇಕು ಹೌದು, ಅದು ಅಲ್ವಾ? ಹೌದು ಸರ್, ಅದು ಮಾಡಲೇಬೇಕಾಗುತ್ತೆ. ಏನೇ ಪಾಠ ಹೇಳಿ, ಎಷ್ಟೇ ಗಂಟೆ ಹೊತ್ತು ನಾವು ಪಾಠ ಹೇಳಿ ಮಾಡಿದ್ರು ನಮಗೆ ಅಂತ ನಾವು ಒಂದು ಸಾಧನೆ ಒಂದು 1 ಅವರ್ ಆದರೂ ಹೌದು ಸರ್, ಕೂತ್ಕೊಂಡು ಮಾಡಬೇಕು. ಸರ್ ನನಗೆ ಸಂಗೀತ ಅಪ್ಪ ಶುರು ಮಾಡಿದ್ದು ಫಸ್ಟ್ ಪಾಠ ನನಗೇನು ಹೇಳ್ಕೊಟ್ರು, ಪ್ರತಿದಿನ ಅಭ್ಯಾಸ ಮಾಡ್ತೀನಿ ಅಂತ. ಪ್ರತಿದಿನ ಅದು ಅಭ್ಯಾಸ ಮಾಡೇ ಮಾಡ್ತೀನಿ. ಅದರಲ್ಲಿ ನಾನು ಎಷ್ಟು ಬೆಳೆದಿದ್ದೀನಿ, ನನಗೆ ಅದರಲ್ಲಿ ಏನು ವ್ಯತ್ಯಾಸ ಕಾಣಿಸ್ತಿದೆ, ಅದರಲ್ಲಿ ನನಗೆ ಇನ್ನೂ ಹೆಚ್ಚಿಂದ ಏನಾರು ಕಾಣಿಸ್ತಿದೆಯಾ ಅಂತ ಗೊತ್ತಾಗುತ್ತೆ. ಓ, ಈಗ ಸ್ವಲ್ಪ ಬೆಳೆದಿದ್ದೀನಿ ಅಂತ. ಅದು ದಟ್ ಈಸ್ ಅ ಬಿಗ್ಗೆಸ್ಟ್ ಇಂಡಿಕೇಟರ್. ನಾನು ಅದಕ್ಕೆ ಎಲ್ಲ ಕ್ಷೇತ್ರದವ್ರಿಗೂ ಕೇಳ್ತಾ ಇರ್ತೀನಿ, ನೀವು ಕಲಿತ ಮೊದಲನೇ ಪಾಠ ದಿನ ಅಭ್ಯಾಸ ಮಾಡ್ತೀರಾ ಅಂತ. ಯಾವುದೇ ಕ್ಷೇತ್ರ ಆಗಿರ್ಬೋದು, ಫಿಸಿಕ್ಸ್ ಪ್ರೊಫೆಸರ್ ಆಗಿರ್ಬೋದು, ಮ್ಯಾಥಮೆಟಿಷಿಯನ್ ಆಗಿರ್ಬೋದು. ಆದರೆ ನಾನು ಅದು ಮಾಡ್ತೀನಿ ಸರ್. ಅದು ನನಗದು ಮಾರ್ಗದರ್ಶನ. ಇವತ್ತು ಅಪ್ಪ ಕಲಿಸಿದ ಮೊದಲನೇ ಪಾಠ ಇವತ್ತಿಗೂ ನನಗೆ ಮಾರ್ಗದರ್ಶನ ಮಾಡುತ್ತೆ. ಇಲ್ಲಿ ನಾವೊಂದು ಚಿಕ್ಕ ವಿಷಯ ಸೇರಿಸೋದು, ನಮ್ಮ ಮತ್ತಿಗಟ್ಟಿ ಗುರುಗಳು ಉಲ್ಲೇಖ ಮಾಡಿದ್ನಲ್ಲ, ಅವ್ರು 84 ವರ್ಷ ಬದುಕಿದ್ರು ಅವರು. ಅವರು ಪ್ರತಿ ದಿವಸ ಬೆಳಗ್ಗಿನ ಪ್ರಾಕ್ಟೀಸ್ ಶುರು ಆಗೋದು ಭೈರವದಿಂದ, ಮಾಯಾಮಾಲೋಗೌಡ. ಅವ್ರು 84 ಇಯರ್ಸ್. ಪ್ರತಿ ದಿವಸ ಒಂದು 3/4 ಗಂಟೆ ಭೈರವ್ ಹಾಡ್ಬಿಟ್ಟು ಆಮೇಲೆ ಒಂದು ಕಪ್ ಚಹಾ ಏನಾರು ಕೂಡ ಆಮೇಲೆ ಬೇರೆ ಬೇರೆ ಹಾಡುಗಳು. ಅಂದರೆ ನಿಮ್ಗೆ ಗೊತ್ತಿದೆ ಮಾಯಾಮಾಲೋಗೌಡ, ನೀವು ಎಷ್ಟು ದೇವ ಹಾಡ್ತಿರೋ. ಈ ಪ್ರತಿ ದಿವಸ ಅದು ಒಂದು ಪ್ರಾರಂಭದ ಸರಳ ವರ್ಷನೇ ಅದರಿಂದ ಒಂದು ದೊಡ್ಡ ಪ್ರಪಂಚನೇ ತೆಗೆದುಕೊಳ್ತದೆ ಅದರಿಂದ. ಹಾಗೆ ಹ್ಯಾವ್ ಇಂಬೈಬ್ಡ್ ದೋಸ್ ಕ್ವಾಲಿಟಿ. ತುಂಬ ಸಂತೋಷ ಆಯಿತು ಓಂಕಾರ್. ನಿಮ್ಮ ಹಾಡನ್ನು ನಮಗೋಸ್ಕರ ಒಂದು ಕೇಳಬೇಕು ಅಂತ ಇದೆ. ನಂತರ ನಾವು ಅದನ್ನು ಈಡೇರಿಸ್ಕೊಳ್ತೀವಿ. ತುಂಬ ಸಂತೋಷ. ನಿಮ್ಮ ಪಯಣ ಸಂಗೀತದಲ್ಲಿ ಇನ್ನೂ ಹೆಚ್ಚಿನ ರೀತಿಲಿ ಆಗಲಿ ಅಂತ ನಡೀತಾ ಇದೆ. ಐ ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಫ್ರಮ್ ಬಾಟಮ್ ಆಫ್ ಯುವರ್ ಹಾರ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. आगे मेरो शाम अजहून, आगे मेरो शाम बहुत दिन बीते, बहुत दिन बीते अजहून. ಕೇದಾರ್, ಸ್ವಾಗತ ಸರ್, ನಮ್ಮ ನಮಸ್ಕಾರ ಹೈ ಸರ್. ನೋಟ್ಸ್ ಸಂದರ್ಶನಕ್ಕೆ. ಸಂತೋಷ ಆಗ್ತಾ ಇದೆ ಇವತ್ತು. ಹವಲ್ದಾರ್ ಸರ್, ನಾಗರಾಜ್ ಸಾರು, ಓಂಕಾರು, ಕೇದಾರು, ಅವ್ರ ಅಣ್ಣನ ಮಗನೂ ಬಂದಿದ್ದಾರೆ ಸಮೀರು. 2 ಗಾಯನ ಇತ್ತು ಮನೇಲಿ. ತಬ್ಲಾಗ್ ಯಾಕೆ ನೀವು ಮಾರ್ಬೋದ್ರಿ ಅಂತ? ಸರ್, ಅದೇ ಕಾರಣಕ್ಕೆ ಸರ್. ಹೌದಾ? ಅಂದ್ರೆ ಇಬ್ಬಿಬ್ರದ್ದು ಅಮ್ಮ ಏನಾದ್ರೆ ಇಬ್ಬರು ಆಡ್ತಾ ಇದಾರೆ ಕಣೋ, ಸಾಕಾಗೋಯ್ತು ಅಂದ್ರ? ಇಲ್ಲ ಸರ್. ಇಲ್ಲ, ಮೊದಲು ಒಂದು 6-7 ವರ್ಷ ಹಾಡು ಕಲ್ತ. ಅವನಿಗೆ ಸಾಕಷ್ಟು ಎಲ್ಲ ಬಂದಿಷ್ಗಳು ಈಗಲೂ ನೆನಪಿದೆ. ಯಾವ ಮಟ್ಟದಲ್ಲಿ ಹಾಡ್ತಿದ್ರಲ್ಲ ಅದು ನೋಡಿ ಪ್ರಾಬಬಲಿ ಮುಂಚೆನೆ ಅರ್ಥ ಆಗೋಯ್ತು ಅನ್ಸುತ್ತೆ ನನಗೇನು ನಡೆಯೋದಿಲ್ಲ ಅಲ್ಲಿ ಅಂತ. ಬಟ್ ತುಂಬ ಸೀರಿಯಸ್ ಆಗಿ ಅಂದರೆ ತಬ್ಲಾ ಕಡೆ ಸೆಳೆತ ಬಂದ್ಬಿಡ್ತು ಅಷ್ಟೇ ಸರ್. ಅದು ಯಾವ ವಯಸ್ಸಿನಲ್ಲಿ ತಾವು ಶುರು ಮಾಡಿದ್ದು? 10ನೇ ವಯಸ್ಸು ಸರ್. 10ನೇ ವಯಸ್ಸಿಂದ ಅಮ್ಮ ಪಂಡಿತ್ ರಾಜಗೋಪಾಲ್ ಕಲ್ಲೂರ್ಕರ್. ಎಷ್ಟು ವರ್ಷ ಅವ್ರ ಹತ್ರ ಅಭ್ಯಾಸ ಮಾಡಿದ್ರಿ ಸರ್? ಅವ್ರ ಹತ್ರ ಆಲ್ಮೋಸ್ಟ್ ಒಂದು 10 ವರ್ಷ. ಹ್ಮ್. ನಂತರ ಪಂಡಿತ್ ಎಂ ನಾಗೇಶ್ ಅವ್ರ ಹತ್ರ 1 ವರ್ಷ ಅಲ್ಲಿ ಮಾಡಿಕೊಂಡೆ. ನಂತರ ಪಂಡಿತ್ ಸಮೀರ್ ಚಟರ್ಜಿ ಅವರು ಅವ್ರ ಹತ್ರ ಮುಂದುವರಿಸ್ತಾ ಇದ್ದೀರಾ? ಮುಂದುವರಿಸ್ತಾ ಇದ್ದೀನಿ. ಅವ್ರ ಹತ್ರ ಗಂಡಾಬಂಧನ್ ನಾಗೇಶ್ ಅಂತ ಬಂದಾಗ ನನಗೆ ಆಶ್ಚರ್ಯ. ಅವ್ರ ಮನೇಲಿ ಎಲ್ಲರೂ ಸಂಗೀತಗಾರರು. ನೀವು ತಿಳಿದಿಲ್ಲ, ಅವ್ರ ಅಣ್ಣ ತಬಲಾ ನುಡ್ಸೋರು, ನಾಗಮುನಿ ಚೆನ್ನೈಯಲ್ಲಿ ತುಂಬ ಚೆನ್ನಾಗಿ ನುಡ್ಸೋರು. ಅಲ್ಲಾರಕ್ಕ ಶಿಷ್ಯರು. ನಾಗೇಂದ್ರಪ್ಪ, ಮಲ್ಲಿಕಾರ್ಜುನ್. ನನಗೆ ನಾಗೇಂದ್ರಪ್ಪ ಅವರು ಸದ್ಯಕ್ಕಿಲ್ಲ, ಬಟ್ ನಾಗಮುನಿ ಅವರು ವಿಷಯ ಗೊತ್ತಿಲ್ಲ ನನಗೆ. ಅಂದರೆ ಇನ್ನೊಂದೇನೆಂದರೆ ಅವರು ಎಲ್ಲ ಸಿನಿಮಾದಲ್ಲೇ ಇದ್ದರು ನಾಗಮುನಿ ಅವರು. ನಮ್ಮ ಆರ್ಕೆಸ್ಟ್ರಾದಲ್ಲಿ ನೋಡ್ಸೋರು ನಾಗೇಶ್ ಹೊಸಪೇಟೆನಲ್ಲಿ. ಓಹೋ, ಒಂದಿದೆ ಸಂಬಂಧ ಅಲ್ಲಿ. ಸೊ ಇತ್ತೀಚೆಗೆ ನಾನು ತಾವು ಒಂದು 40 ದಿನಗಳ ಕಾಲ ರಿಯಾಜ್ ಮಾಡಿದ್ರಿ. ಅದ್ರ ಬಗ್ಗೆ ಸೂಕ್ಷ್ಮವಾಗಿ ಒಂದು ಫಸ್ಟ್ ಆಫ್ ಆಲ್ ಯಾಕೆ ಮಾಡಬೇಕು ಅಂತಂದರೆ ನನಗೆ ಸ್ವಂತಕ್ಕೆ ಅನಿಸಿದ್ದು ತುಂಬ ಒಂಥರ ಸ್ಟ್ಯಾಗ್ನೆಂಟ್ ಆಗೋಗಿತ್ತು ಅಂತ ನುಡ್ಸಾಣಿಕೆ ನನ್ನ ತಬ್ಲಾದಲ್ಲಿ. ಗುರುಗಳು ಬಂದಿದ್ದರು, ಸಮೀರ್ಜಿ ಪ್ರತಿ ವಿಂಟರ್ ಬರ್ತಾರೆ ಇಲ್ಲಿ. ಅವಾಗ ಮನೇಲಿ ಪಾಠ ಆಗಬೇಕಾದ್ರೆ ಅವ್ರಿಗೆ ಸುಮ್ಮನೆ ಹೀಗೆ ಅಂದೆ ಅಷ್ಟೇ, ಗುರುಜಿ ಚಿಲ್ಲ ಮಾಡಬೇಕು ಅಂತ ಮಾಡು ಅಂತಂದರು ಅಷ್ಟೇ.
ಆಮೇಲೆ ಎಲ್ಲಿ ಮಾಡ್ತೀಯ ಮಾಡಿದ್ರೆ ನಿಮ್ಮ ಮನೇಲಿ ನ್ಯೂಜೆರ್ಸಿನಲ್ಲಿ ಆ ಬೇಸ್ಮೆಂಟ್ ಅದು ಯಾವಾಗಲೂ ತಬ್ಲಾನೇ ಸೊ ಅಲ್ಲಿ ಮಾಡೋಕ್ಕೆ ಇಷ್ಟ ಅಂತ ಅಂದರು. ಸರಿ, ನಂಗೆ 2 ತಿಂಗಳು ಟೈಮ್ ಕೊಡು. ಅಲ್ಲಿ ಫ್ಲಡ್ಡಿಂಗ್ ಪ್ರಾಬ್ಲಮ್ ಇತ್ತು ಅವ್ರಿಗೆ, ನೀರು ಬಂದಾಗ, ಮಳೆ ಬಂದಾಗಲ್ಲ. ಅದು ರಿಪೇರಿ ಆದಮೇಲೆ ಹೇಳ್ತೀನಿ. ಆಮೇಲೆ ಅದೆಲ್ಲ ಹ್ಞೂ ಅಂತಂದರು, ಹೋಗಿ ಮಾಡಿದೆ. ಅದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಷ್ಟೇ. ಅದು ಮಾಡೋದಕ್ಕಿಂತ ಸುತ್ತಲೂ ಸಪೋರ್ಟ್ ಏನಿದೆ ಅದು ಬೇಕೇ ಬೇಕು. ರೈಟ್ ಫ್ರಮ್ ಇವಾಗ ನನ್ನ ಹೆಂಡತಿ ಆನಂದ್ ಬರ್ದೀನಿ, ನೀವು ನೋಡಿದಿರ, ಅವಳು ಇಲ್ಲ ಅಂತ ಅಂದ್ಬಿಟ್ಟಿದ್ರೆ ಆಗೋಗಿರೋದು ಅದು. ಆಮೇಲೆ ಗುರುಜಿನೂ ಬಾ ಅಂತಂದ್ರು, ಅಲ್ಲಿ ಹೋದೆ. ಸೊ 40 ದಿವಸ ಒಬ್ಬನೇ ಇದ್ದು ಬೇರೆ ಬೇರೆ ಥರ ಅನುಭವಗಳು ಸರ್. ಅದು ತುಂಬ ಎಮೋಷ್ನಲ್ ಆಗುತ್ತೆ, ಸೈಕಲಾಜಿಕಲ್ ಬರುತ್ತೆ, ಒಂಥರ ಹುಚ್ಚಿಡ್ದಂಗೆ ಆಗತ್ತೆ, ಹ್ಯಾಲ್ಯುಸಿನೇಷನ್ ಎಲ್ಲ ಆಗುತ್ತೆ, ಮಖಗಳು ಕಂಡಿದೆ ನನಗೆ ಬಂದು. ಆ್ಯಂಡ್ ತುಂಬ ಎಮೋಷ್ನಲ್ ಎಕ್ಸ್ಪೀರಿಯನ್ಸ್ ಅದೆಲ್ಲ. ಸೊ ಕಷ್ಟ ಕೂಡ ಹೌದು, ಇಲ್ಲ ಅಂತಲ್ಲ. ಗುರೂಜಿ ನನಗೆ ಒಂದು 40 ದಿವಸದಲ್ಲಿ ಒಂದು 20 ದಿವಸ ಸಿಕ್ಕಿದ್ರು ಅದರಲ್ಲಿ. ಅದು ನಾನೇ ಕೇಳ್ಕೊಂಡಿದ್ದಕ್ಕೆ ಅವ್ರು ಬಂದಿದ್ದು. ಅವರು ನಾನು ಬೇಕಿದ್ರೆ ಬರ್ತೀನಿ ಅಂತಲೇ ಅಂದಿದ್ರು ಅವರು. ಬಟ್ ನಮಗೆ ಸ್ವಂತಕ್ಕೆ ಏನಂದರೆ, ಇವಾಗ ತಪ್ಪು ಪ್ರಾಕ್ಟೀಸ್ ಮಾಡಿಬಿಟ್ರೆ ಅದು ಕರೆಕ್ಟ್ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ ಅಲ್ಲಿ. ಸೊ ಅದು ಮಾನಿಟರ್ ಮಾಡಲಿಕ್ಕೆ ನನಗೆ ಗುರುಗಳು ಬೇಕಿದ್ರು. ಸೊ ನಾವು ಕಮ್ಯುನಿಕೇಷನ್ನು ಅಲ್ಲಿ ಆ ಬೇಸ್ಮೆಂಟಲ್ಲಿ ಒಂದು ಕಿಚನೆಟ್ ಇತ್ತು ಸಣ್ಣದು, ಅಲ್ಲಿ ನೋಟ್ಸ್ ಬರಿತಾ ಇದ್ದೆ. ನನಗೆ ಗುರುಜಿ ಹಿಂಗೆ ಬೇಕು ಅಥವಾ ಏನಾರು ಊಟ ಬೇಕಿದ್ರೆ ಅದು ಇದು ಅಂತ. ಸೊ ಅವಾಗ ಬರೋರು ಗುರುಗಳು, ಬಂದು ಎಲ್ಲ ಮಾನಿಟರ್ ಮಾಡಿ ಹೋಗೋರು. ಲಾಸ್ಟ್ ಒಂದು 15 ದಿವಸ ಇದ್ದಾಗ ನಾನು ಅವಾಗೊಂದು ಸ್ವಲ್ಪ ಏನೋ ಒಂದು ಕಾನ್ಫಿಡೆನ್ಸ್ ಇತ್ತು, ಇದು ಕಂಪ್ಲೀಟ್ ಮಾಡ್ಬೋದು, ತಪ್ಪು ಪ್ರಾಯಶಃ ಆಗಲ್ಲ ಅಂದ್ಕೊಂಡು ನಾನು ಗುರುಜಿಗೆ ಆವಾಗ ತಿರ್ಗಾ ರಿಕ್ವೆಸ್ಟ್ ಮಾಡಿದೆ ಬೇರೆ ಥರ, ಗುರುಜಿ ಈ 15 ದಿವಸ ನಾನು ಕಂಪ್ಲೀಟ್ಲಿ ಒಬ್ಬನೇ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ಅವ್ರಿಗೆ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ಅವಾಗ. ನಾನು ಇದೇ ಬೇಕಿದ್ದಿದ್ದು ಮೊದಲಿಂದನೂ. ಸರಿ, ಇವತ್ತಿಂದ ನಾನು ಫ್ರೀ, ನೀನು ಮಾಡ್ಕೊ ಅಂತಂತ. ಸೊ ಆಯಿತು ಸರ್, ಅದು ಹೇಗಾಯಿತು ಆಗೋಯ್ತು ಗೊತ್ತಿಲ್ಲ. 40 ದಿವಸ ಮುಗಿಸ್ದೆ ಹೇಗೋ ಮಾಡಿ. 40 days ಚಿಲ್ಔಟ್ ಚಿಲ್ಔಟ್ ಅಂತೂ ಖಂಡಿತ ಹೇಳಿದ್ದು. ಶಬ್ದಗಳು ಹತ್ರ ಬಂತು ಅಂತ ಮಾಡಿದೆ. ಭಾಳ ಸಂತೋಷ. ಯಾಕೆಂದರೆ ತಾವು ಮದುವೆ ಆದಮೇಲೆ ಅದು ಮಾಡಿರೋದು, ಅದಕ್ಕೆ ಮುಂಚೆ ಅಂದರೆ ಒಂದು ಇತ್ತಿತ್ತು. ಸೊ ಭಾಳ ರೇರ್ ಸಾಧನೆ ಅದು. ಮತ್ತೆ ಇನ್ನೊಂದು ಸತಿ ತಾವು ಅದನ್ನು ಮಾಡ್ತೀರಾ ಅಂತ ನನಗೆ ಗೊತ್ತಿಲ್ಲ. ಆದರೆ ತುಂಬ ಸಂತೋಷ. ನೀವು ಗುರುಗಳಾಗಿ ಕೂಡ ತುಂಬ ಜನಕ್ಕೆ ಪಾಠ ಹೇಳ್ತೀರಿ, ಅದು ಒಂದು ಸಂತೋಷ. ಯಾಕೆಂದರೆ ನಾವು ಕಲ್ತಿದ್ದನ್ನು ಒಂದು 2-4 ಜನಕ್ಕೆ ಹಂಚಿದ್ರೇ ನಮಗೆ. ನಮ್ಮ ತಂದೆ ಹೇಳೋರು, ತಲೆಯಲ್ಲಿರೋದು ಖಾಲಿ ಆಗಬೇಕಾದ್ರೆ ಹೇಳ್ಕೊಡ್ಬೇಕು, ಆವಾಗ ಖಾಲಿ ಆಗಿರೋ ಟ್ಯಾಂಕ್ಗೆ ಏನಾದರೂ ಬರುತ್ತೆ ಅಂತ. ತುಂಬ ಸಂತೋಷ. ತಾವು ಕಾರ್ಯಕ್ರಮಗಳಲ್ಲಿ ತುಂಬ ಭಾಗವಹಿಸ್ತಾ ಇದ್ದೀರಿ. ಒಂದು ರೀತಿ ಈ ಸಂಪ್ರದಾಯನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಿ, ಮನೆತನದ್ದು. ಇವಾಗ ಹೊಸ ಒಂದು ಹೊಣೆ ನಿಮಗೆ ಹೇಗೆ ಅನಿಸುತ್ತೆ ಅದು? ಸರ್, ತುಂಬ ಜವಾಬ್ದಾರಿ ಸರ್. ರೈಟ್ ಫ್ರಮ್ ಈಗ ಒಂದು ಲಿಟ್ರಲಿ ಫ್ಯಾಮಿಲಿ ಮರ್ಯಾದೆ ಕಾಪಾಡೋ ಥರ, ಅಲ್ಲಿಂದ ಹಿಡಿದು ನಾವು ಹೀಗೆ ನಡ್ಕೋಬೇಕು ಅನ್ನೋದು ನಮಗಿರುತ್ತೆ. ಸೊ ಆ ಜವಾಬ್ದಾರಿಗಳಲ್ಲೂ ತುಂಬ ಆದಷ್ಟು ನಿಭಾಯಿಸ್ತಾ ಇದ್ದೀವಿ, ಇಲ್ಲ ಅಂತಲ್ಲ. ಮತ್ತು ಹೊಸದಾಗ್ಲೂ ಏನಾದ್ರು ಮಾಡೋದಕ್ಕೆ ಅಲ್ಲಿಂದ ಇವಾಗ ನಮಗೆ ಹಾಕೊಟ್ಟಿರೋ ಚೌಕಟ್ಟು ಅಲ್ಲದೇನೂ ಇನ್ನೂ ಏನು ಮಾಡ್ಬೋದು ಅನ್ನೋದು ಬರ್ತಾ ಇರತ್ತೆ. ಸೊ ಚಾಲೆಂಜಿಂಗ್ ಹೌದು, ಬಟ್ ಖುಷಿ ಆಗುತ್ತೆ ಸರ್. ಮಾಡೋ ಇದರಲ್ಲಿ ಭಾಳ ಖುಷಿ ಇದೆ. ಈ ಕಳೆದ 10 ವರ್ಷಗಳಲ್ಲಿ ನಮ್ಮ ಕುಟುಂಬದಲ್ಲಿ ಇನ್ನೊಂದು ಬೆಳವಣಿಗೆ ಅಂದರೆ ಇವರ ಮದುವೆ ಆಗಿರೋದು. ಅದು ನಮ್ಮ ತಿರುಮಲೆ ಶ್ರೀನಿವಾಸ್ ಅವರ ಕುಟುಂಬದ ಜೊತೆಗೆ ಕರ್ನಾಟಕ ಸಂಗೀತದ ಬಗ್ಗೆ ಹೆಚ್ಚು ಒಡನಾಟ, ಹೆಚ್ಚು ಒಂದಷ್ಟು ಆದಾನ ಪ್ರದಾನ. ಅವರು ವರ್ಕ್ಶಾಪ್ ಮಾಡ್ತಾ ಇರ್ತಾರೆ, ಅದಕ್ಕೆ ಟ್ಯೂನ್ ಕಂಪೋಸ್ ಮಾಡಬೇಕಾಗತ್ತೆ, ಅಪರೂಪದ ದಾಸರ ಪದಗಳನ್ನು. ಸೊ ನೀವೆಲ್ಲ ನಮಗಿನ್ನೂ ಹೆಚ್ಚು ಮೊದಲಿಂದನೂ ಆಗ್ತಾರೆ, ಈಗ ಇನ್ನೂ ಹೆಚ್ಚು ನಾವು ಹೆಚ್ಚು ಭೇಟಿ ಮಾಡ್ತಾ ಇರ್ತೀವಿ. ನಿಮ್ಮ ಫೌಂಡೇಶನ್ ಕಾರ್ಯಕ್ರಮಗಳಲ್ಲಿ ಬರ್ತಾ ಇರ್ತೀವಿ. ಅದೊಂದು ದೊಡ್ಡ ವಿಸ್ತಾರ ಆಗ್ತಾ ಇದೆ. ಹೀಗೆ ಅದು ತುಂಬ ಸಂತೋಷ ಆಯಿತು ಕೇದಾರ್.
ಹೀಗೆ ನಿಮ್ಮ ಒಂದು ಸಾಧನೆ ಮೇಲ್ಮಟ್ಟಕ್ಕೆ ಹೋಗ್ತಾ ಇರಲಿ, ಅವಕಾಶಗಳು ಬರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಆಶೀರ್ವಾದ. ಸ್ವಾಗತ ಸಮೀರ್. ನಮಸ್ಕಾರ. ಸಮೀರ್ ಹವಲ್ದಾರ್. ಎಸ್ ಸರ್. ನಮ್ಮ ಹವಲ್ದಾರ್ ಕುಟುಂಬದ ಅಂದರೆ ನಮ್ಮ ನಾಗರಾಜರವರ ಅಣ್ಣನ ಮಗ ತಾವು, ಶೇಷಾಚಲ ಅವರ ಮಗ. ಅವರು ತುಂಬ ಚೆನ್ನಾಗಿ ಭಾವಗೀತೆ, ಸಿನಿಮಾ ಸಂಗೀತ ಇದೆಲ್ಲ ಹಾಡ್ತಿದ್ರಂತೆ. ಅವರು ಸಬ್ಜೆಕ್ಟ್ ಮಿಸ್ಟ್ರಿ ಏನಂದರೆ ನೀವು ಹಾರ್ಮೋನಿಯಂ ಹೆಂಗೆ ಬಂದ್ರಿ ಅಂತ. ಸರ್, ನಾನು ನಮ್ಮೂರಲ್ಲಿ ಅಪ್ಪಂಗೆ ನನಗೆ ಸಂಗೀತ ಶಾಲೆಗೆ ಸೇರಿಸ್ಬೇಕು ಅಂತಿತ್ತು. ಸಂಗೀತ ಶಾಲೆ ಊರಂದರೆ ಹೊಸಪೇಟೆನಾ? ಇಲ್ಲ ಸರ್, ತಾಳಿಕೋಟೆ, ಬಿಜಾಪುರ ಜಿಲ್ಲೆ ತಾಳಿಕೋಟೆ. ತಾಳಿಕೋಟೆ. ಅಲ್ಲಿ ನನಗೆ ಸಂಗೀತ ಶಾಲೆಗೆ ಸೇರಿಸ್ಬೇಕು ಅಂತ ಅಪ್ಪಂಗೆ ಆಸೆ ಇತ್ತು. ಸೊ ಒಂದು ದಿವಸ ಕರ್ಕೊಂಡು ಹೋಗಿ ಸೇರಿಸಿದ್ರು. ನಾ 8 ವರ್ಷದವನಿದ್ದೆ. ಅಲ್ಲಿ ಏನಂದರೆ ತಾನ್ಪುರ ಯಾವುದೂ ಇರಲಿಲ್ಲ. ಸೊ ಹಾಡು ಕಲಿಬೇಕು ಅಂದರೆ ಹಾರ್ಮೋನಿಯಂ ಇರಲೇಬೇಕು. ಈಗ ನನ್ನ ಪಿಚ್ಚಲ್ಲಿ ನಾ ಹಾಡಬೇಕು ಅಂತಂದರೆ ನಾನು ಹಾರ್ಮೋನಿಯಂ ಜೊತೆಗೆ ಹಾಡಬೇಕಿತ್ತು. ಸೊ ನನಗೆ ಹಾರ್ಮೋನಿಯಂ ಕೊಟ್ಟು ಕೂಡ್ಸೇ ಪಾಠ ಶುರು ಮಾಡಿದ್ರು. ಸೊ ಒಂದು ಹಾರ್ಮೋನಿಯಂ ನನಗೆ, ಒಂದು ಹಾರ್ಮೋನಿಯಂ ನನ್ನ ಗುರುಗಳಿಗೆ. ಅಲ್ಲಿ ಅವ್ರ ಹೆಸರು ಅಲ್ಲಿ ಶಶಿಧರ್ ಸರ್ ಅಂತೇಳಿ ಒಬ್ಬರು ಇದ್ರು. ಅವರು, ಆಮೇಲೆ ಬಿಜಾಪುರ್ ಸರ್ ಅಂತೇಳಿ ಇನ್ನೊಬ್ರು. ಅವರು ಹಾರ್ಮೋನಿಯಂ ಇಟ್ಕೊಂಡು ಅವ್ರು ನುಡಿಸ್ಕೊಂಡು ಹಾಡೋರು. ನಾನು ಅದನ್ನು ನುಡಿಸ್ಕೊಂಡು ನಾನು ಹಾಡಬೇಕಿತ್ತು. ಸ್ವರಗಳೆಲ್ಲ ಬುಕ್ಕಲ್ಲೆಲ್ಲ ಬರೆದು ಕೊಡೋರು. ನಾನು ಮನೆಗೆ ಬಂದು ಅದನ್ನು ಅಭ್ಯಾಸ ಮಾಡಬೇಕಿತ್ತು. ಮನೆಯೊಳಗೆ ಅಪ್ಪ ಹೊಸಪೇಟೆಯಿಂದ ತಂದಿದ್ದು ಒಂದು ಹಾರ್ಮೋನಿಯಂ ಇತ್ತು. ಯಾರು ಕೊಟ್ಟಿದ್ದು? ಪಂಕಜ ಅಂತ ನನ್ನ ಕ್ಲಾಸ್ಮೇಟ್ ಕೊಟ್ಟಿದ್ದು, ಗಿಫ್ಟ್ ಕೊಟ್ಬಿಟ್ಟಿದ್ರು. ಸೊ ಆ ಹಾರ್ಮೋನಿಯಂ ಮನೇಲಿತ್ತು. ನನಗೆ ನಮ್ಮಪ್ಪ ಅದನ್ನು ಹೇಳ್ಕೊಟ್ಟಿದ್ರು. ಈ ರೀತಿ ಇದನ್ನು ನುಡಿಸೋದು, ಅವ್ರಿಗೆ ಗೊತ್ತಿದ್ದಂಥ ಫಿಂಗರಿಂಗ್ ಟೆಕ್ನಿಕಲ್ಲಿ ನನಗೆ ಹೇಳ್ಕೊಟ್ಟಿದ್ರು ಸರ್. ನಾ ಹಾರ್ಮೋನಿಯಂ ಜೊತೆಗೇ ಅಭ್ಯಾಸ ಮಾಡ್ತಿದ್ದೆ. ಮುಂಚಿನ ಹಾರ್ಮೋನಿಯಂ ಜೊತೆಗೇ ಅಭ್ಯಾಸ ಮಾಡ್ತಿದ್ದೆ. ಒಂದು ರಜಕ್ಕೆ ನಾನು ಬೆಂಗಳೂರಿಗೆ ಬಂದಾಗ ಚಿಕ್ಕಪ್ಪ ಕೇಳಿದ್ರು, ಹಾರ್ಮೋನಿಯಂ ಹೆಂಗೆ ನುಡಿಸ್ತೀಯೋ ನೀನು, ಚಲೋ ನುಡಿಸ್ತೀನಿ ಅಂತೇಳಿ ಜಸ್ಟ್ ಒಂದು ಸ್ವಲ್ಪ ಸಂಸ ರಂಗಮಂದಿರದಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಯುವ ಉತ್ಸವದ್ದು. ಅದರಲ್ಲಿ ನೀನು ನುಡಿಸ್ತೀಯಾ ಓಂಕಾರ ಜೊತೆಗೆ ಅಂತ. ಅಷ್ಟೊತ್ತಿಗೆ ಕೇದಾರ ತಬ್ಲಾನು ಪ್ರಾಕ್ಟೀಸ್ ಶುರು ಮಾಡಿದ್ದ. ನಂದು ಹಾರ್ಮೋನಿಯಂ ಸ್ಟಾರ್ಟ್ ಆಗಿತ್ತು. ಸರಿ ನುಡಿಸ್ತೀವಿ ಅಂತೇಳಿ ನಾ ಅಲ್ಲಿಂದ ಬೆಂಗಳೂರಿಂದ ಬಂದು ಓಂಕಾರ ಜೊತೆಗೆ ನಾನು ಮೊದಲನೇ ಸರ್ತಿ ನಾನು ಹಾರ್ಮೋನಿಯಮು ಅಂದರೆ ನಾನು ಹಾಡಿದ್ದಲ್ದೇ ಬೇರೆಯವರಿಗೆ ನಾನು ನುಡಿಸಿದ್ದು ಅದೇ ಮೊದಲನೇ. ಓಂ ಪ್ರಥಮ ಆವತ್ತು. ಅಲ್ಲಿಂದ ಹಾರ್ಮೋನಿಯಂ ಸಾಥಿ ಅಂತ ಅವತ್ತಿಂದ ಸ್ಟಾರ್ಟ್ ಆಯ್ತು ಸರ್. ನಂತರ ಕಲ್ತ್ರ ಯಾರ ಹತ್ರ ಆದ್ರು? ಅಂದ್ರೆ ಪ್ರಭುದೇವ್ ಸಾಲಿಮಠ ಗವಾಯಿಗಳು ಅಂತೇಳಿ, ಅಂದ್ರೆ ಡಿಜಿಟಲ್ ಯಾವುದೋ ಡಿವೈಸ್ಗಳು ಇರಲಿಲ್ಲ ಸರ್. ಏನೇ ಕಲಿಬೇಕಿದ್ರು ಹಾರ್ಮೋನಿಯಂ ಮುಖಾಂತರನೇ ಕಲಿಸ್ತಿದ್ರು. ಅಲ್ಲೇ ತಾಳಿಕೋಟೆ. ನನ್ನ ಗುರುಗಳು ಪ್ರಭುದೇವ ಸಾಲಿಮಠ ಗವಾಯಿಗಳು. ಅವರು ಮತ್ತಿಗಟ್ಟಿ ಗುರುಗಳ ಸಮಕಾಲೀನರು. ಸೊ ಅವ್ರ ಹತ್ರ ನಾನು ಅಭ್ಯಾಸ ಸ್ಟಾರ್ಟ್ ಫಿಂಗರಿಂಗು ಅದೆಲ್ಲ. ಹೌದು, ಅವರು ಸ್ವಲ್ಪ ಮಟ್ಟಿಗೆ ನೀನು ನುಡಿಸ್ತೀಯಾ, ಚೆನ್ನಾಗೇ ನುಡಿಸ್ತೀಯಾ, ಇನ್ನೊಂದು ಸ್ವಲ್ಪ ಸರಿ ಮಾಡ್ಕೊ ಅಂತ ಹೇಳಿ ಬಾಕಿಯವರಿಗೆಲ್ಲ ಸ್ವರದ ರೆಫರೆನ್ಸ್ ಸಲುವಾಗಿ ಹೇಳ್ಕೊಡೋರು. ನನಗೆ ಒಂಚೂರು ಎಕ್ಸ್ಟ್ರಾ ಅದನ್ನು ಫಿಂಗರಿಂಗ್ ಹೆಂಗೆ ಬರುತ್ತೆ, ಗಂಟ್ಲೊಳಗೆ ಬಂದಿದ್ದನ್ನು ಹಾರ್ಮೋನಿಯಂ ಒಳಗೆ ಹೆಂಗೆ ತೆಗೆಯೋದು ಅನ್ನೋದನ್ನ, ಗಾಯಕಿ ಅಂಗದಲ್ಲಿ ಅದನ್ನು ಹೆಂಗೆ ಸ್ವಲ್ಪ ಅದನ್ನು ತಗೋಬಹುದು ಅನ್ನೋದನ್ನು ಒಂದೊಂದ್ಸತಿ ಅವ್ರು ಹಾಡೋರು, ನಾನು ಅದನ್ನು ಫಾಲೋ ಮಾಡ್ತಿದ್ದೆ. ಸೊ ದಟ್ ಅದು ಆ ಗ್ಯಾಪ್ ಹಾಡಿದ್ದನ್ನು ತಕ್ಷಣ ರಿಪ್ರೊಡ್ಯೂಸ್ ಗ್ಯಾಪ್ ಅದು ಬ್ರಿಡ್ಜ್ ಆಗಲಿ ಅಂತ ಹೇಳಿ ಅದನ್ನು ಸೋಲೋ ಹೆಂಗಾದ್ರು ಮಾಡ್ಬೋದು. ಸಾಥಿ ನುಡ್ಸೋಕೆ ತುಂಬ ಹುಷಾರಾಗಿರಬೇಕು. ಸೊ ಹಂಗೆ ಸ್ಟಾರ್ಟ್ ಆಯಿತು ಸರ್. ಯಾಕೆಂದರೆ ಹಾಡೋರು ಎಷ್ಟೋ ಮಾಡ್ಕೊಂಡು ಬಂದಿರ್ತಾರೆ, ಆದರೆ ರಾಗಗಳಲ್ಲೂ ಚೂರು ವ್ಯತ್ಯಾಸಗಳು ಹಾಡೋದ್ರಲ್ಲಿ. ನಾವು ಯಾವುದೇ ಸ್ವರಸ್ಥಾನಕ್ಕೆ ಕೈ ಇಡಬೇಕಾದ್ರೂ ಅಲ್ವಾ? ಹೌದು ಸರ್. ನಿಮ್ಗೆ ಅನ್ಸಲ್ವಾ ಅವಾಗ? ಹೌದು ಸರ್, ಹೌದು. ನನಗಿಲ್ಲಿ ಬೆಂಗಳೂರಿಗೆ ಬಂದಾದ್ಮೇಲೆ ನಾನು ಡಿಗ್ರಿ ಓದೋ ಟೈಮಲ್ಲಿ ನಾನು ಬಂದಿದ್ದು. ನಾನು ಕೇದಾರ್ ಒಂದೇ ಕ್ಲಾಸ್. ಅವಾಗ ಬಂದಾಗ ಚಿಕ್ಕಪ್ಪ ಮತ್ತು ನಮ್ಮಪ್ಪ ಇಬ್ಬರು ಒಂದು ದೂರದೃಷ್ಟಿಯಿಂದ ಒಂದು ಸಂಗೀತದಲ್ಲಿ ಬರಲಿ ಅಂಥೇಳಿ. ನಾನು ಆ ರೀತಿ ಮುಂದೆ ಅಂದರೆ ಸಂಗೀತದೊಳಗೆ ನಾನು ಮುಂದೆ ಪ್ರೊಫೆಷನ್ ಆಗಿ ತೊಗೋತೀನಿ ಅಥವಾ ಸಂಗೀತದಲ್ಲೇ ಇರ್ತೀನಿ ಅಂತೇಳಿ ನಾನು ಯಾವುದೇ ನಿರೀಕ್ಷೆ ಇಟ್ಕೊಂಡೇನು ಬಂದವನಲ್ಲ. ಸೊ ಕಲಿಯೋದಿತ್ತು, ಕಲಿಯೋಣ ಅಂಥೇಳಿ ಬಂದಿದ್ದೆ. ಬಂದಾಗ ಒಂದು ಪ್ರೋಗ್ರಾಮಲ್ಲಿ ಸಡನ್ನಾಗಿ ಬಂತು. ಬೆಳಗ್ಗೆ ಒಂದು 8 ಗಂಟೆಗೋ ಏನೋ ಕಾಲ್ ಬಂತು, ಹಿಂಗೆ ಪ್ರೋಗ್ರಾಮ್ ಇದೆ 11 ಗಂಟೆಗೆ, ಹಾಡ್ಲಿಕ್ಕೆ ಬರ್ತೀರಾ ಅಂಥೇಳಿ. ಕೇದಾರ್ ಆ್ಯಸ್ ಯೂಶ್ವಲ್ ತಬ್ಲಾಗಿದ್ದ.
ಹಾರ್ಮೋನಿಯಂಗೆ ಯಾರು ನೋಡಬೇಕು ಅನ್ನುವಾಗ ಚಿಕ್ಕಪ್ಪ ನೀನು ನುಡಿಸ್ತೀಯನೋ ಹಾರ್ಮೋನಿಯಮ್ ಇವತ್ತು ಪ್ರೋಗ್ರಾಮಲ್ಲಿ? ಹ್ಞೂ ಚಿಕ್ಕಪ್ಪ ನುಡಿಸ್ತೀನಿ ಅಂತ ಹೇಳಿ ಹೋಗಿ ನುಡಿಸಿದಾಗ ಅಲ್ಲಿಂದ ಅದು ಸಂಪೂರ್ಣವಾಗಿ ಸಾಥಿ ಮಟ್ಟಕ್ಕೆ ಅದು ಅಲ್ಲಿಂದ ನೆಕ್ಸ್ಟ್ ಪ್ರೋಗ್ರಾಮ್ ಅದು ಶುರುವಾಯಿತು. ಸೊ ಹೆಂಗೂ ಸಾಥಿಗೆ ಬರ್ತಿದ್ದೀನಲ್ಲ ಅಂದಾಗ ಚಿಕ್ಕಪ್ಪ ಜೊತೆಗೆ ಪ್ರಾಕ್ಟೀಸು, ಓಂಕಾರ ಜೊತೆ ಪ್ರಾಕ್ಟೀಸು. ಸೊ ಆ ರಾಗದ ಓಂಕಾರ ಜೊತೆ ಚರ್ಚೆ ಮಾಡ್ತಾ ಈ ರಾಗ ಹೇಗೆ ಬರುತ್ತೆ, ಫಿಂಗರಿಂಗ್ ಹೇಗೆ ಹೋಗುತ್ತೆ, ಎಷ್ಟು ಸರಿಯಾಗಿ ನುಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಆ ಸಾಥಿ ಪ್ರಾಕ್ಟೀಸು ಸ್ಟಾರ್ಟ್ ಆಯಿತು ಸರ್ ಅಲ್ಲಿ. ಯಾಕೆಂದರೆ ಗಂಟಲಲ್ಲಿ ಬರೋದಷ್ಟು ಒಂದು ರೀತಿ ಅದಿಲ್ಲ ಅಂದ್ರೂ ಒಂದು ಮಾಯೆ ರೀತಿಲಿ ಬರಬೇಕಲ್ಲ, ಹಾಂ ಅದು ತುಂಬ ಕಷ್ಟ. ಅದನ್ನು ಚಾಲೆಂಜಿಂಗ್, ಅದು ಹೌದು ಗಮಕನೇ ಇಲ್ಲದೆ ಇರೋದು, ಮೀಂಡೆ ಇಲ್ಲದೆ ಇರೋವಾಗ ಹೌದು ಅದು ಎರಡೆರಡು ಸ್ವರಗಳ ಅನುಸ್ವರಗಳ ಉಪಯೋಗಿಸ್ಕೊಂಡು ಹ್ಮ್. ಮಾಡೋದು ಬಹಳ ಸಂತೋಷ. ನೀವು 3 ಜನನೂ ಈ ಒಂದು ಸಂಗೀತದಲ್ಲೇ ಇದ್ದು ಮೇಲ್ಮಟ್ಟಕ್ಕೆ ಹೋಗ್ತಾ ಇದ್ದೀರಿ, ಬಹಳ ಸಂತೋಷ ಆಯಿತು. ತಾವು ಬಂದಿದ್ದು ನನಗೆ ಬಹಳ ಸಂತೋಷ ಆಯಿತು. ಥ್ಯಾಂಕ್ ಯು. ವೀಕ್ಷಕರೇ, ಇವಾಗ 3 ಜನ ಯುವಕರು, ಓಂಕಾರ್, ಕೇದಾರ್ ಮತ್ತು ಸಮೀರ್ ಮತ್ತು ಓಂಕಾರ್ ಹಾಡ್ತಾರೆ, ಕೇದಾರ್ ತಬಲಾ ನುಡಿಸ್ತಾರೆ. ಒಂದು ಸಣ್ಣ ಒಂದು ರಚನೆಯನ್ನು ಕೇಳೋಣ. शाम बजाए आज मुरलिया, शाम बजाए आज मुरलिया, वे अपनों अधरन गुनिसो, वे अपनों अधरन गुनिसो, शाम बजाए आज मुरलिया, शाम बजाए आज मुरलिया, जोगी जंगमयति सखी, जोगी जंगमयति सखी, और गुनी मुनि सब नर नारी, और गुनी मुनि सब नर नारी, मिल मोह लियो है मन रंग तर से, मोह लियो है मन रंग तर से, शाम बजाए आज मुरलिया, शाम बजाए, शाम बजाए, शाम बजाए आज मुरलिया। ನಂಬರು ನಾಚರು ಬರಿದೆ ಕರೆವರು, ನಂಬರು ನಾಚರು ಬರಿದೆ ಕರೆವರು, ನಂಬಲರಿಯರಿ ಲೋಕದ ಮನುಜರು, ನಂಬಲರಿಯರಿ ಲೋಕದ ಮನುಜರು, ನಂಬಲರಿಯರಿ ಲೋಕದ ಮನುಜರು, ನಂಬಲರಿಯರಿ ಲೋಕದ ಮನುಜರು, ನಂಬರು ನಾಚರು ಬರಿದೆ ಕರೆವರು, ನಂಬರು ನಾಚರು ನಂಬರು ನಾಚರು, ನಂಬರು ನಾಚರು, ನಂಬರು ನಾಚರು, ನಂಬರು ನಾಚರು ಬರಿದೆ ಕರೆವರು, ನಂಬರು ನಾಚರು, ನಂಬರು ನಾಚರು, ನಂಬರು ನಾಚರು ಬರಿದೆ ಕರೆವರು. सावरे सूरत तोरा मन भाव, सुंदर शाम हमार, सुंदर
ಶಾ